ಬಿಗ್ ಬಾಸ್ ಮನೆಯಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಒಂದು ಸೀರಿಯಸ್ ಗೇಮನ್ನು ಆಡಿಸಿದ್ದಾರೆ. ಅದೇನು ಅಂತ ಹೇಳಿದರೆ, ಮನೆಯಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳು ಅವರ ಮುಖಕ್ಕೆ ಹೊಡೆದು ಅವರಿಗೆ ಏನನ್ಸುತ್ತೆ ಅವರ ಬಗ್ಗೆ ಆ ನೆಗೆಟಿವಿಟಿಯನ್ನು ಹೇಳುವಂಥದ್ದು. ಸೊ ಪಂಚನ್ನು ಹೊಡೆದು ತಮ್ಮಲ್ಲಿರುವಂತಹ ಏನು ಅವ್ರ ಬಗ್ಗೆ ದ್ವೇಷ ಇದೆ ಅದನ್ನು ಹೊರಗೆ ಹಾಕಬೇಕಾಗಿರುವಂಥದ್ದು. ಅಂತಹ ಒಂದು ಟಾಸ್ಕನ್ನು ಈಗ ಸುದೀಪ್ ಅವರು ಮನೆ ಮಂದಿಗೆ ಆಡಿಸಿದ್ರು. ಟಾಸ್ಕ್ನಲ್ಲಿ ಯಾರ್ಯಾರ ಹಣೆಬರ ಏನೇನಂತ ಹೇಳಿ ಖಂಡಿತ ಗೊತ್ತಾಯಿತು. ಆದರೆ ನಿಮಗೆ ಗೊತ್ತಿರ್ಬೋದು, ಎಲ್ಲರ ಊಹೆ ಅಂತೂ ಗಿಲ್ಲಿ ಹೊಡೆಯೋದು ಅಶ್ವಿನಿ ಮೇಡಮ್ ಅವ್ರದ್ದು. ಆದರೆ ರಾಶಿಕಾನೂ ಕೂಡ ಅದೇ ಒಂದು ಅಶ್ವಿನಿ ಮೇಡಮ್ ಅವರ ಫೋಟೋವನ್ನು ತಗೊಂಡು ಆ ಬಾಕ್ಸಿಂಗ್ ಕಿಕ್ಕಿಗೆ ಅಂಟಿಸಿ ಸರಿಯಾಗಿ ಒಂದು ಪಂಚನ ಹೊಡೆದು ಹೇಳ್ತಾರೆ. ಇರುವಂತಹ ಮನೆ ಮಂದಿಗೆ ಎಲ್ರಿಗೂ ಕೂಡ ಮ್ಯಾನಿಪುಲೇಟ್ ಮಾಡೋಕ್ಕೆ ಹೋಗೋದು, ಒಂದು ವಿಚಾರವನ್ನು ಬೇರೆ ರೀತಿಯೇ ತಿಳಿಸುವಂಥ ಪ್ರಯತ್ನವನ್ನು ಈ ಒಂದು ಹೆಣ್ಣು ಮಾಡ್ತಾರೆ ಅಂತ ಹೇಳಿ ಅವರಿಗೆ ಅಂಟಿಸಿ ಒಂದು ಪಂಚನ್ನು ಹೊಡಿತಾರೆ. ಇದಾದಮೇಲೆ ಬಂದಂತಹ ಅಶ್ವಿನಿ ಗೌಡ ಅವರು ಅದೇ ಒಂದು ದ್ವೇಷವನ್ನು ಇಟ್ಕೊಂಡು ರಾಶಿಯವರ ಒಂದು ಫೋಟೋನ ತಗೊಂಡು ಅದಕ್ಕೆ ಅಂಟಿಸಿ ಹೇಳ್ತಾರೆ, ಈ ರಾಶಿ ಬಿಗ್ ಬಾಸ್ ಮನೆಯ ದೊಡ್ಡ ಕ್ವೀನು ರಾಣಿ ಅನ್ಕೊಂಡ್ಬಿಟ್ಟಿದ್ದಾಳೆ, ತಾನು ಹೇಳಿದ್ದೆ ಸರಿ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಇವಳ ಥರ ನಾನು ಎರಡೆರಡು ವೇನಲ್ಲಿ ಹೋಗಿರಲಿಲ್ಲ, ಅವ್ನು ಬೇಕು ಇವನು ಬೇಕು ಅಂತ ಹೇಳಿ ಆ ರೀತಿ ಮಾತಾಡಿಕೊಂಡು ಅವರಿಗೆ ಪಂಚನ್ನು ಹೊಡೆಯೋ ಕೆಲಸವನ್ನು ಮಾಡ್ತಾರೆ. ಇದಾದಮೇಲೆ ಬಂದಂತಹ ರಕ್ಷಿತಾ ಮತ್ತೆ ಹುಚ್ಚು ಹಿಡಿದಿರೋ ರೀತಿ ಆ್ಯಕ್ಟನ್ನು ಮಾಡ್ತಾರೆ. ರಕ್ಷಿತಾ ಬಂದ ಕೂಡಲೇ ಧ್ರುವಂತ್ ಅವರ ಫೋಟೋವನ್ನು ತೆಗೆದು ಆ ಬಾಕ್ಸಿಂಗ್ ಪಂಚಿಗೆ ಅಂಟಿಸಿ ಜೋರಾಗಿ ಒಂದು ಈ ಪಂಚನ್ನು ಹೊಡಿತಾರೆ. ಹೊಡೆದು ಹೇಳ್ತಾರೆ, ಹ್ಯಾঁ ಹ್ಞೂ ಹೀ ಅಂತ ಹೇಳಿ ಮಾಡ್ತಿರಲ್ಲ, ಅದು ನಮ್ಮ ಮುಂದೆ ನಡೆಯೋದಿಲ್ಲ ಅಂತ ಹೇಳಿ. ಸೊ ಇದಾದಮೇಲೆ ಇನ್ನೂ ಜೋರಾಗಿ 4-5 ಪಂಚನ್ನು ಹೊಡೆಯೋ ಹೊಡೆತಕ್ಕೆ ಧ್ರುವಂತ್ ಅವರ ಫೋಟೋ ಅಂಟಿಸಿದಂತಹ ಪಂಚಿಂಗ್ ಏನು ಬಾಲಿತ್ತೋ ಅದು ಕಿತ್ತು ಹೊರಗಡೆ ಹೋಗಿ ಬೀಳುತ್ತೆ. ಇದಾದಮೇಲೆ ಅದನ್ನು ತಂದು ಮತ್ತೆ ನಿಲ್ಲಿಸ್ಬಿಟ್ಟು, ನೀವು ಹೇಳ್ತಿರಲ್ಲ ಇನ್ನೊಬ್ಬ ವ್ಯಕ್ತಿ ಅಸಹ್ಯ ಅಂತ ಹೇಳಿ, ಅಂಥದ್ದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ, ನಿಮಗೆ ಎಷ್ಟು ಹೊಡೆದು ನನಗೆ ಸಾಕಾಗೋದಿಲ್ಲ ಅಂತ ಹೇಳಿ ಪಂಚ್ ಮೇಲೆ ಪಂಚ್ ಹೊಡಿತಾನೆ ಇರ್ತಾರೆ. ಧ್ರುವಂತು ಉರಿಸೋದನ್ನು ಉರಿಸ್ತಾನೆ ಇರ್ತಾನೆ ಅಲ್ಲಿ ಕೂತ್ಕೊಂಡು. ರಕ್ಷಿತಾ ಈ ಒಂದು ಪ್ರೋಮೋದಲ್ಲೂ ಕೂಡ ಒಂಥರ ಹುಚ್ಚಿಡ್ದಿರೋ ರೀತಿಯಲ್ಲೇ ಕಾಣಿಸ್ತಾ ಇದ್ದಾಳೆ. ಈ ರೀತಿ ಒಂದು ಟಾಸ್ಕನ್ನು ಬಿಗ್ ಬಾಸ್ ಅವರು ಆಡಿಸಿದ್ದಾರೆ. ಇನ್ನೇನು 2 ವಾರದಲ್ಲಿ ಫೈನಲ್ ಬರ್ತಾ ಇದೆ. ಅಷ್ಟರಲ್ಲಿ ಇನ್ನೂ ಇವರ ನಡುವೆ ಇರುವಂಥ ದ್ವೇಷಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಏನೇ ಆಗಲಿ ಇವತ್ತಿನ ಒಂದು ಎಲಿಮಿನೇಷನ್ ಆಗಿರೋದು ಯಾರು ಅಂತ ಹೇಳಿ ಗೆಸ್ ಮಾಡೋದಾದರೆ, ಮನೆಯಲ್ಲಿ ರೂಲ್ ಬುಕ್ಕು ಅಥವಾ ಟಾಸ್ಕ್ ಬುಕ್ ಓದ್ಕೊಂಡೇ ಫೈನಲ್ ಗಂಟ ಹೋಗ್ಬಿಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದಂತಹ ಸ್ಪಂದನ ಅವರು ಎಲಿಮಿನೇಷನ್ ಆಗಿದ್ದಾರೆ ಅಂತಲೂ ಕೂಡ ಎಲ್ಲರೂ ಊಹೆನ ಮಾಡ್ತಿದ್ದೀನಿ. ನನ್ನ ಊಹೆನೂ ಕೂಡ ಅದೇ. ಯಾಕಂತ ಹೇಳಿದ್ರೆ ಟಾಸ್ಕ್ ಎಲ್ಲ ಮುಗ್ದಾಯಿತು, ಟಾಸ್ಕ್ ಬುಕ್ಕು ಕೂಡ ಮುಗ್ದಾಯಿತು. ಇನ್ಮೇಲೆ ಅವರಿಗೆ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಮನೆಗೆ ಕಳಿಸ್ತಿರುವಂತಹ ಸ್ಪರ್ಧಿ ಸ್ಪಂದನ ಅಂತ ಹೇಳಿ ನನ್ನ ಊಹೆ. ನಿಮಗೆ ಯಾರು ಹೋಗ್ಬೋದು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.